ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ನಿಮಗೆ ನನ್ನ ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ, ನಾನು ಟ್ರಿಪ್ಪಿಗೆ ಎಲ್ಲ ಪ್ಯಾಕಿಂಗ್ ಮಾಡಿದ್ದು. ಸೊ ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಫೈನಲಿ ನಾವು ಟ್ರಿಪ್ಪಿಗೆ ರೆಡಿ ಆಗಿದ್ದೀವಿ ಆ್ಯಂಡ್ ಇವಾಗ ಹೊರಡ್ತಾ ಇದ್ದೀವಿ. ಈಗ ನಾವು ಹೆಬ್ಬಾಳ್ಗೆ ಹೋಗಬೇಕು. ಹೆಬ್ಬಾಳಿಂದ ಎಲ್ಲರೂ ಹೊರಡ್ತೀವಿ ಒಟ್ಟಿಗೆ. ನಾವು ಹೆಬ್ಬಾಳು ಹೋದ್ಮೇಲೆ ಗೊತ್ತಾಯಿತು ನಾವು ಬುಕ್ ಮಾಡಿ ಟಿ ಟಿ ಅವ್ರು ಬರ್ತಾಯಿಲ್ಲ ಅಂತ. ಆ್ಯಕ್ಚುಲಿ ನಾವು ಬುಕ್ ಮಾಡಿದ್ದೆ ಒಂದು ಟಿ ಟಿ, ನಮ್ಮ ಜೊತೆ ಬಂದಿದ್ದೆ ಒಂದು ಟಿ ಟಿ, ಆ್ಯಂಡ್ ಡ್ರೈವರು ಚೇಂಜ್ ಆದರು. ಏನೋ ದೇವ್ರ ದಯೆಯಿಂದ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂದ್ಕೊಂಡು ನಾವು ಹೊರಟ್ವಿ. ಸರಿತಕ್ಕ ಪ್ರತ್ಯೂಷನ ಆನ್ ದ ವೇ ಪಿಕ್ ಮಾಡಿದ್ವಿ. ಹಾಗೆ ಸುಷ್ಮಕ್ಕ ಆ್ಯಂಡ್ ಫ್ಯಾಮಿಲಿಯವರು ಬಂದರು. ಸೊ ಇಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವೀಗ. ಹಾಯ್ ಬೇಬಿ. ಹೋಗ್ತಾ ಆನ್ ದ ವೇ ನಾವು ಇಲ್ಲೇ ನೀರು ಫಿಲ್ ಮಾಡ್ಕೊಂಡ್ವಿ, ಏಕೆಂದರೆ ತುಂಬಾ ಬಿಸಿಲಿರೋದ್ರಿಂದ ಎಲ್ರಿಗೂ ಬಾಯಾರಿಕೆ ಆಗುತ್ತೆ ಅಂತ. ಆ್ಯಂಡ್ ನೋಡಿ ಹೋಗ್ತಾ ನಮಗೆ ಒಳ್ಳೆ ವ್ಯೂ ಸಿಕ್ತು. ನಾವು ಆ್ಯಕ್ಚುಲಿ 3 o'clock ಬಿಡಬೇಕಿತ್ತು, ನಾವು ಹೊರಡತ್ತಿಗೆ 6 o'clock ಆಯಿತು. ಒಳ್ಳೆ ವ್ಯೂ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು ಅಂದರೆ ನಾವು ಹೋಗ್ತಿರೋ ಪ್ಲೇಸು ಅಷ್ಟೇ ಸನ್ಸೆಟ್ ಆ್ಯಂಡ್ ಸನ್ರೈಸ್ ಎರಡಕ್ಕೂ ಫೇಮಸ್ ಅದು. ಇಷ್ಟರಲ್ಲೇ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ ಯಾವ ಪ್ಲೇಸ್ ಹೋಗ್ತಾ ಇದ್ದೀವಿ ಅಂತ. ವಿಡಿಯೋ ಹಾಕಿದಲ್ಲ ಯೂಟ್ಯೂಬ್ ಅಲ್ಲಿ, ಅದಕ್ಕೆ ಹೇಳ್ತೀನಿ. ಅದೇ ಪೂರಿ ತರ ಗೊತ್ತಾ ಅದು? ಇದು ರೀ ಅದೇ ಮಾಡ್ಬೇಕು ಅಂತಾನೆ ಅನ್ಕೊಂಡಿದ್ದೀನಿ. ಲೆಟರ್ಸ್ ಅನ್ಬಾರ್ದು. ಪಾನಿಪಟ್ ಅಲ್ಲ, ಪಾನಿಪುರಿ ಹೋಗ್ತಾ ನಾವು ಒಂದಷ್ಟು ಗೇಮ್ಸ್ ಆಡ್ಕೊಂಡೋದ್ವಿ. ಅದರಲ್ಲೂ ನಾವು ಫ್ಯಾಮಿಲಿ ಎಲ್ಲ ಸೇರಿದಾಗ ಈ ಡಂಶಲರ್ಸ್ ಆಡ್ತೀವಿ, ನಮಗೆ ಸಖತ್ ಇಷ್ಟ. ಆ್ಯಂಡ್ ಇದು ನಾವು ಟ್ರಾವೆಲಿಂಗಲ್ಲಿ ಆಡಿದಂತೂ ತುಂಬಾ ಮಜಾ ಇತ್ತು, ತುಂಬ ಚೆನ್ನಾಗಿತ್ತು. ಇದು ನಾವು ಆ್ಯಕ್ಚುಲಿ ಫುಡ್ಡನ್ನ ರೆಕಗ್ನೈಸ್ ಮಾಡಬೇಕು, ಅವ್ರು ಮೈಮ್ ಆ್ಯಕ್ಟ್ ಮಾಡ್ತಾರೆ, ನಾವು ಅದನ್ನ ರೆಕಗ್ನೈಸ್ ಮಾಡಬೇಕು. ಆ್ಯಂಡ್ ಇದಂತೂ ತುಂಬ ಇಷ್ಟ ಆಯಿತು. ಮಮ್ಮಿ ಮಾಡ್ತಾರಾ ಪಿಜ್ಜಾ ಬರ್ಗರ್? ಮಾಡಲ್ವಾ ಮಮ್ಮಿ? ಮಾಡಲ್ವಾ ಮಮ್ಮಿ? ಮಾಡಲ್ಲ ಅಂದ್ರೆ ಪಟ್ಟು ಹೇಗಿರುತ್ತೆ ನೋಡಕ್ಕೆ? ಸಮೋಸ ಗೇಮ್ಸ್ ಆಡ್ತಾ ನಮಗೆ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ರೋಡ್ ಅಂತೂ ತುಂಬಾ ಕೆಟ್ಟದಾಗಿತ್ತು. ಇಲ್ಲಿ ಒಂದು 10 kilometers ಅಷ್ಟು ದೂರ ಅಂತೂ ಫುಲ್ಲು ಮಡ್ ರೋಡು, ಗುಂಡಿ ಜಾಸ್ತಿ, ಆ್ಯಂಡ್ ಒಂದು ವೆಹಿಕಲ್ಸು ಓಡಾಡ್ತಿತ್ತಿಲ್ಲ. ಇಲ್ಲಿ ನಾವು ಹೋಗುವಾಗ ಒಂದು 11:30 ಅಷ್ಟು ಟೈಮ್ ಆಗಿತ್ತು. ಒಂಥರ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಭಯಂಕರವಾಗಿತ್ತು ಈ ರೋಡ್ ಅಂತೂ. ಮತ್ತು ಆ ಸುತ್ತಮುತ್ತ ಬರೀ ಮರಗಳು, ಕಾಡಲ್ಲಿ ಹೋಗ್ತಾ ಇದ್ದಿದ್ದಲ್ವ. ಸೊ ನಮ್ಗೆ ಯಾವುದಾದ್ರೂ ಅನಿಮಲ್ಸ್ ಬಂದು ಅಡ್ಡ ಹಾಕಿದ್ರೆ
ಯಾವುದಾದ್ರು ಆನೆಗಿನೇ ಅಡ್ಡ ಹಾಕ್ಬಿಟ್ರೆ ಅಂತ ಭಯ ಆಗಿಬಿಟ್ಟಿತ್ತು. ಆಮೇಲೆ ಸ್ವಲ್ಪ ದೂರ ಆದಮೇಲೆ ಸ್ವಲ್ಪ ಚೆನ್ನಾಗಿರೋ ರೋಡ್ ಸಿಕ್ತು. ಇಲ್ಲಿಂದ ನೆಕ್ಸ್ಟು ನಾವು ಕರ್ನಾಟಕ ತಮಿಳ್ನಾಡು ಬಾರ್ಡರ್ಗೆ ಹೋಗ್ತೀವಿ. ನಾವೀಗ ಕರ್ನಾಟಕ ತಮಿಳ್ನಾಡು ಬಾರ್ಡ್ರಲ್ಲಿದ್ದೀವಿ. ಇಲ್ಲಿಗೆ ಕರ್ನಾಟಕ ಎಂಡ್ ಆಗುತ್ತೆ. ಇನ್ನು ಮುಂದೆ ಈ ಬ್ರಿಡ್ಜಿನ ಮುಂದೆ ಫುಲ್ಲು ತಮಿಳ್ನಾಡು ಸ್ಟಾರ್ಟ್ ಆಗುತ್ತೆ. ತಮಿಳ್ನಾಡಲ್ಲಿರೋ ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅದು ಯಾವ ಪ್ಲೇಸ್ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೀವು ಕೊನೆವರೆಗೂ ನೋಡಿ. ಆಗ ನಿಮಗೆ ನಾವು ಯಾವ ಪ್ಲೇಸ್ಗೆ ಹೋಗಿದ್ವಿ, ಏನೇನು ಎಂಜಾಯ್ ಮಾಡಿದ್ವಿ ಎಲ್ಲನೂ ನಿಮಗೆ ಗೊತ್ತಾಗುತ್ತೆ. ನಾವು ಬಾರ್ಡರ್ ಎಲ್ಲ ಕ್ರಾಸ್ ಮಾಡಾದಮೇಲೆ ಊಟ ಮಾಡಿದ್ವಿ. ಏಕೆಂದರೆ ನಮ್ಮ ಕರ್ನಾಟಕದಲ್ಲಿ ಫುಲ್ಲು ಕಾಡು ಸಿಕ್ಕಿದ್ದು ನಮಗೆ. ಸೊ ಅಲ್ಲೆಲ್ಲೂ ಊಟ ಮಾಡೋಕ್ಕಾಗಲಿಲ್ಲ. ಸೊ ತುಂಬಾ ಲೇಟ್ ಆಗಿತ್ತು ನಾವು ಊಟ ಮಾಡಿದಾಗೂ. ಏಕೆಂದರೆ ನಾವು ಊಟನ ಇಲ್ಲಿಂದನೇ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ. ಹೋಗ್ತಾ ಆನ್ ದಿ ವೇ ಎಲ್ಲಾದರೂ ಒಳ್ಳೆ ಕಡೆ ಜಾಗ ಸಿಕ್ಕಿದ್ರೆ ನಿಲ್ಲಿಸಿ ಊಟ ಮಾಡೋಣ ಅಂತ. ಆ್ಯಂಡ್ ಹಾಗೆ ನಮಗೆ ಒಳ್ಳೆ ಪ್ಲೇಸ್ ಸಿಕ್ತು. ಮೇಯ್ನ್ ರೋಡಲ್ಲೇ ನಾವು ಸೈಡಲ್ಲಿ ಒಂದು ಕಡೆ ಗಾಡಿ ಹಾಕಿಬಿಟ್ಟು ಊಟ ಮಾಡಿದ್ವಿ. ಸೊ ಒಂಥರ ಭಯ ಅನಿಸ್ತಿತ್ತು. ಮಿಡ್ ನೈಟಲ್ಲಿ ನಾವು ಹೊರಗೆ ಹೋಗಲ್ಲ ಅಂಥದ್ರಲ್ಲಿ ಯಾವುದೋ ಬೇರೆ ಊರಲ್ಲಿ ಬೇರೆ ಕಡೆ ನಾವು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಅಂತ. ಬಟ್ ತುಂಬಾ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯನ್ಸ್ ಅಂತೂ. ನೋಡಪ್ಪ ನನ್ಗೆ ಬರ್ಬೇಡ ಅಂದ್ರೆ ಹೋಗಲ್ಲ. ಇವತ್ತು ಎಲ್ಲರೂ ಇರೋದಕ್ಕೆ ಚಪಾತಿ ಸ್ವಲ್ಪ ದೂರ, ಅದು ಸ್ವಲ್ಪ ಇದಿರೋದಕ್ಕೆ ಲೈಟ್ ಇರೋದಕ್ಕೆ. ತುಂಬ ಲೇಟಾಗಿ ಊಟ ಮಾಡಿದ್ರಿಂದ ಎಲ್ಲರಿಗೂ ತುಂಬಾ ನಿದ್ದೆ ಬಂದಿತ್ತು. ಸೊ ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ನೋಡಿ. ಬಟ್ ಏನು ಅಂದರೆ ನನಗೆ ನಿದ್ದೆನೇ ಬರಲಿಲ್ಲ. ಯಾಕೋ ಇತ್ತೀಚೆಗೆ ಟ್ರಾವೆಲಿಂಗ್ ಮಾಡುವಾಗ ನಿದ್ದೆ ಬರ್ತಾ ಇಲ್ಲ. ಎಲ್ಲರೂ ಟ್ರಾವೆಲಿಂಗ್ ಮಾಡುವಾಗ ನಿದ್ದೆ ಬರುತ್ತೆ ಅಂತಾರೆ. ಬಟ್ ನನಗೆ ಒಂದು ಸ್ವಲ್ಪನೂ ನಿದ್ದೆ ಬರ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಈಗ ಟೋಲ್ ಪೇ ಮಾಡೋಕ್ಕೆ ಅಂತ ನಿಲ್ಲಿಸಿದ್ದಾರೆ ಇಲ್ಲಿ. ಇದು ತಮಿಳ್ನಾಡು ಟೋಲು ಆ್ಯಂಡ್ ಕರ್ನಾಟಕ ಟೋಲ್ ಕಟ್ಬಿಟ್ಟು ನಾವು ಮುಂದೆ ತಮಿಳ್ನಾಡಲ್ಲಿ 2 ಟೋಲ್ ಸಿಕ್ತು. ಸೊ 2 ಪೇ ಮಾಡಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡಿ ದೂರದಲ್ಲಿ ಒಂದು ಟೆಂಪಲ್ ಕಾಣ್ತಾ ಇತ್ತು. ಇದು ಯಾವ ಟೆಂಪಲ್ ಅಂತ ಗೊತ್ತಿಲ್ಲ, ಬಟ್ ದೂರದಿಂದ ತುಂಬ ಚೆನ್ನಾಗಿ ಕಾಣ್ತಿತ್ತು. ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಬೆಟ್ಟದ ಮೇಲೆ ಇರೋದು ಇದು ದೇವಸ್ಥಾನ. ಮತ್ತು ಯಾವ ರೋಡಲ್ಲಿ ಹೋಗ್ತಾ ಇದ್ದೀವಿ ಅಂತಲೂ ನಮಗೆ ಗೊತ್ತಾಗ್ತಿರ್ಲಿಲ್ಲ. ತುಂಬಾ ಕತ್ಲಿರೋದ್ರಿಂದ ಸುಮ್ಮನೆ ಹೋಗ್ತಾ ಆನ್ ದ ವೇ ಸುಮ್ಮನೆ ಎಲ್ಲನೂ ನೋಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ ನಾವು. ಆನ್ ದ ವೇ ಹೋಗ್ತಾ ಒಂದು ಸ್ವಲ್ಪ ದೂರ ಆದಮೇಲೆ ಸ್ಟಾಪ್ ಕೊಡ್ತಾಯಿದ್ರು. ಯಾಕೆಂದರೆ ಗಾಡಿ ಇಂಜಿನ್ ಹೀಟ್ ಆಗಿರುತ್ತೆ, ಕೂಲ್ ಡೌನ್ ಆಗಬೇಕು ಅದು. ಮತ್ತು ಡ್ರೈವರು ಅಷ್ಟೇ, ಅವರು ನಿದ್ದೆಗೆ ಇಟ್ಕೊಂಡು ಗಾಡಿ ಓಡಿಸ್ತಾ ಇದ್ದಾರಲ್ಲ. ಸೊ ಅವ್ರು ಟೀ ಕುಡಿದ್ರೆ ಅವರಿಗೆ ನಿದ್ದೆ ಬರಲ್ಲ ಅಂತ. ಸೊ ಆ ಟೈಮಲ್ಲಿ ನಾವು ಇಳಿದು ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ, ಕಾಫಿ ಎಲ್ಲ ಕುಡಿದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಹೈವೇ ಅಂತೂ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ, ಫಾಸ್ಟಾಗಿ ಹೋಗ್ತಾಯಿದ್ರು. ತುಂಬ ಚೆನ್ನಾಗಿ ಅನಿಸ್ತಿತ್ತು. ಟ್ರಾವೆಲಿಂಗ್ ಅಂತೂ ತುಂಬಾ ಮಜಾ ಇತ್ತು. ಮತ್ತೆ ಇಲ್ಲೊಂದು ಕಡೆ ಸ್ಟಾಪ್ ಮಾಡಿದ್ವಿ. ಎಲ್ಲರೂ ಆಲ್ಮೋಸ್ಟ್ ಒಂದು 12-13 ಅವರ್ಸ್ ಜರ್ನಿ ಅಲ್ವಾ. ಕೂತು ಕಾಲೆಲ್ಲ ನೋವು ಬಂದಿರುತ್ತೆ, ಸ್ವಲ್ಪ ಸ್ಟ್ರೆಚ್ ಮಾಡೋಣ ಅಂತ ಹೇಳಿಬಿಟ್ಟು. ಬಟ್ ತುಂಬ ಚೆನ್ನಾಗಿ ಅನಿಸ್ತು. ಆಲ್ಮೋಸ್ಟ್ ಎಲ್ಲರೂ ಒಂದೊಂದು ರೌಂಡ್ ನಿದ್ದೆ ಮಾಡಿದ್ದಾರೆ. ಇದರಲ್ಲಿ ನಾನಂತೂ ಒಂದು ಸ್ವಲ್ಪನೂ ನಿದ್ದೆ ಮಾಡಿಲ್ಲ. ಆ್ಯಂಡ್ ಅಣ್ಣನೂ ನಿದ್ದೆ ಮಾಡಿಲ್ಲ ಅಂದ್ಕೊಳ್ತೀನಿ, ಗೊತ್ತಿಲ್ಲ. ನಮ್ಮ ಮನೆಗಳಲ್ಲಾದರೆ ಒಬ್ಬರೊಬ್ಬರೇ ಹೊರಗಡೆ ಹೋಗೋಕ್ಕೆ ಹೆದರ್ಕೊಳ್ತೀವಿ. ಅದರಲ್ಲೂ 10 ಗಂಟೆ ಮೇಲೆ ಹೊರಗೆ ಬರಲ್ಲ, ಭಯ ಪಡ್ತೀವಿ. ಅದೇ ನೋಡಿ ಬೇರೆ ಕಡೆ ಬಂದಾಗ ಯಾವ ರೋಡ್ ಅಂತ ಗೊತ್ತಿಲ್ಲ, ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ. ಮಿಡ್ ನೈಟಲ್ಲಿ, ಅದು ಬೆಳಗಿನ ಜಾವ 3 ಗಂಟೆ ಹತ್ತತ್ರ ಆಗಿದೆ. ಈ ಟೈಮಲ್ಲಿ ನಾವು ಇಳಿದು ನೋಡಿ ಅಡ್ಡಾಡ್ತಾ ಇದ್ದೀವಿ ಎಲ್ಲರೂ ಇಲ್ಲಿ. ಬಟ್ ತುಂಬ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯೆನ್ಸ್ ಅಂತೂ ನಮಗೆ. ಹೋಗ್ತಾ ಆನ್ ದಿ ವೇ ಇದೊಂದು ಬಿಲ್ಡಿಂಗು ತುಂಬ ಹೈಲೈಟಾಗಿ ಕಾಣ್ತಾಯಿತ್ತು. ಸಖತ್ ದೊಡ್ಡದು, ದೂರದಿಂದನೇ ಲೈಟಿಂಗ್ಸ್ ಕಾಣ್ತಾಯಿತ್ತು. ಹತ್ತಿರ ಬಂದು ನೋಡಿದ್ರೆ ಸಖತ್ ದೊಡ್ಡದಿದು. ಯಾವುದೋ ಇಂಡಸ್ಟ್ರಿ ಅನಿಸುತ್ತೆ, ಯಾವುದೋ ಫ್ಯಾಕ್ಟ್ರಿ ಇದು. ಅಲ್ಲಿ ರಾಮ್ಕೋ ಅಂತ ಇತ್ತು. ನಾನು ಅಂದ್ಕೊಂಡೆ ಇದು ಸಿಮೆಂಟ್ದು ಇರ್ಬೋದು ಅಂತ. ಎಕ್ಸಾಕ್ಟಾಗಿ ಯಾವುದು ಅಂತ ನಮಗೂ ಗೊತ್ತಿಲ್ಲ. ಬಟ್ ತುಂಬ ದೊಡ್ಡದಿದು. ಎಷ್ಟು ಏಕರ್ಗಿರ್ಬೋದು ಗೊತ್ತಿಲ್ಲ, ಅಷ್ಟು ದೊಡ್ಡದಿದೆ ಇದು.
ಎಸ್, ನಾವು ನೈಟ್ ಹೊರಟಿದ್ದು ಈಗಾಗಲೇ ಮಾರ್ನಿಂಗ್ ಆಗಿದೆ. ಮಾರ್ನಿಂಗ್ 6 o'clock ಆ್ಯಂಡ್ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ವಿಂಡ್ ಮಿಲ್ಸ್ಗಳು ತುಂಬ ಜಾಸ್ತಿ ಈ ಸೈಡು. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಮಾರ್ನಿಂಗ್ ಸನ್ರೈಸ್ ನೋಡಬೇಕು ಅಂತ, ಬಟ್ ನಾವು ಲೇಟಾಗಿ ಹೊರಟಿದ್ರಿಂದ ನಿನ್ನೆ ಇವತ್ತು ಸನ್ರೈಸ್ ನೋಡೋಕ್ಕಾಗ್ತಿಲ್ಲ. ಸೊ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಮಾಡಿದ್ದೀವಿ. ಆ್ಯಂಡ್ ನೋಡಿ ನಾನು ನಿದ್ದೆನೇ ಮಾಡಿಲ್ಲ, ಸುಮ್ಮನೆ ನೇಚರ್ ನೋಡಿಕೊಂಡೇ ಬರ್ತಾಯಿದ್ದೆ. ಹೋಗ್ತಾ ಆನ್ ದಿ ವೇನೆ ಒಂದು ಹೈವೇಲ್ ಹೋಟೆಲ್ ಸಿಕ್ತು ನಮಗೆ. ಅಲ್ಲೇ ನಾವು ಬ್ರೇಕ್ಫಾಸ್ಟ್ ಮುಗಿಸಿದ್ವಿ, ಅಲ್ಲೇ ಬ್ರಷ್ ಮಾಡಿದ್ವಿ, ಅಲ್ಲೇ ಬ್ರೇಕ್ಫಾಸ್ಟು ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಮ್ಮ ಹೋಟೆಲಲ್ಲೇ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತಂತೆ, ಬಟ್ ನಾವು ನೋಡ್ಕೊಳ್ಳಿಲ್ಲ. ಫಸ್ಟೇ ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗ್ಬಿಟ್ವಿ. ಆಮೇಲೆ ಗೊತ್ತಾಯಿತು ನಮಗೆ ಅಲ್ಲಿ ಬ್ರೇಕ್ಫಾಸ್ಟ್ ಇದೆ ಅಂತ. ಬಟ್ ನೆಕ್ಸ್ಟ್ ಡೇ ಇರ್ತೀವಲ್ಲ, ಆವತ್ತು ಬ್ರೇಕ್ಫಾಸ್ಟ್ ಅಲ್ಲೇ ಮಾಡೋಣ ಅಂದ್ಕೊಂಡು ನಾವು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬಟ್ ಫುಡ್ ಅಂತೂ ಆವ್ರೇಜ್ ಆಗಿತ್ತು, ಏನಷ್ಟು ಖುಷಿ ಅನಿಸ್ಲಿಲ್ಲ ನಮಗೆ. ಎಸ್, ಫೈನಲಿ ನಾವು ಕನ್ಯಾಕುಮಾರಿ ರೀಚ್ ಆಗಿದ್ದೀವಿ. ಇನ್ನು 1 ಡೇ ನಾವು ಇಲ್ಲೇ ಇರ್ತೀವಿ. ಸೊ ಕನ್ಯಾಕುಮಾರಿ ಎಕ್ಸ್ಪ್ಲೋರ್ ಮಾಡೋಣ. ನನ್ನ ಜೊತೆ ನಿಮಗೂ ತೋರಿಸ್ತೀನಿ ಕನ್ಯಾಕುಮಾರಿ ಹೇಗಿದೆ, ಏನೇನು ಪ್ಲೇಸಸ್ ಇದೆ ಎಲ್ಲನೂ ತೋರಿಸ್ತೀನಿ. ಸೊ ನೀವು ರೆಡಿಯಾಗಿರಿ ನನ್ನ ಜೊತೆ. ಫೈನಲಿ ರೀಚ್ ಆದ್ವಿ ನಾವು. ಆ್ಯಂಡ್ 9:30 ಆಗಿದೆ. 9:30ಗೆ ರೀಚ್ ಆಗಿದ್ದೀವಿ. ನಿನ್ನೆ ಹೊರಟಿದ್ದು, ಇವತ್ತು ರೀಚ್ ಆಗಾಯಿತು. ಆ್ಯಂಡ್ ಇದೇ ನೋಡಿ ನಾವು ರೂಮ್ ಮಾಡಿರೋದು ಕೋರಲ್ ಕನ್ಯಾಕುಮಾರಿ ಅಂತ. ಆ್ಯಂಡ್ ರೂಮೆಲ್ಲ ನಾವು ಒಳಗೆ ಹೋದ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ. ಆ್ಯಂಡ್ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಮ್ಮ ಟ್ರಾವೆಲಿಂಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇನ್ನು ಮುಂದೆ ಇನ್ನಷ್ಟು ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರುತ್ತೆ. ನಾವು ಯಾವ್ಯಾವ ಪ್ಲೇಸಿಗೆ ಹೋಗಿದ್ವಿ, ಏನೆಲ್ಲ ತಿಂದ್ವಿ, ಏನೇನು ಎಕ್ಸ್ಪ್ಲೋರ್ ಮಾಡಿದ್ವಿ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ, ನಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಗೆ ತಿಳ್ಕೊಬೇಕು ಅಂದರೆ ನೀವು ನನ್ನ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಬೇಕು. ಸೊ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್ ಬಾಯ್, ಸಿ ಯು.